ನೌಕಾದಳಕ್ಕೆ ಸೇರಿದ್ದ ಆಂಬ್ಯುಲೆನ್ಸ್ನಲ್ಲಿ ರೋಗಿಯ ಪರದಾಟ. ಆಂಬ್ಯುಲೆನ್ಸ್ ಹೋಗೋದಕ್ಕೂ ಜಾಗವಿಲ್ಲದಂತೆ ಕಾಂಪೌಂಡ್ ನಿರ್ಮಾಣ. ಬಸ್ 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 ಕಿರಿದಾದ ರಸ್ತೆ, ಅಕ್ಕಪಕ್ಕ ಹೋಗೋದಕ್ಕೂ ಜಾಗವಿಲ್ಲ ಕಣ್ರಿ. ಬಂದ ದಾರಿಗೆ ವಾಪಸ್ ಹೋಗೋಣ ಅಂದ್ರೂ ರಿವರ್ಸ್ ತೆಗೆದುಕೊಳ್ಳಲು ಜಾಗವಿಲ್ಲದಂತೆ ಜನರು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಆಂಬ್ಯುಲೆನ್ಸ್ ಒಳಗೆ ರೋಗಿ ಕಣ್ಣೀರಿಟ್ಟು ಪರದಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮರಿಯಾನಗರದಲ್ಲಿ ನಡೆದಿದೆ. ನೀವು ಬನ್ನಿ. ಬಸ್ 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 ನೌಕಾದಳಕ್ಕೆ ಸೇರಿದ ಆಂಬ್ಯುಲೆನ್ಸ್ನಲ್ಲಿ ರೋಗಿಯನ್ನ ಕರೆದುಕೊಂಡು ಬರಲಾಗಿತ್ತು. ಆದ್ರೆ ಎಮರ್ಜೆನ್ಸಿ ಇದ್ದ ಕಾರಣ ರೋಗಿಯನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ರು. ಆದ್ರೆ ಮಾರಿಯಾನಗರದ ಜನರು ಸರ್ಕಾರಿ ರಸ್ತೆಯ ಮೇಲೆ ಕಾಂಪೌಂಡ್ಗಳನ್ನ ನಿರ್ಮಿಸಿದ್ದಾರೆ. ಜನರು ಓಡಾಡುವ ಸ್ಥಳ ಅತ್ಯಂತ ಕಿರಿದಾಗಿದೆ. ಇದರಿಂದ ಒಂದು ವಾಹನ ಸಿಲುಕಿಕೊಂಡ್ರೆ ಅಕ್ಕಪಕ್ಕದ ವಾಹನಗಳೆಲ್ಲ ನಿಂತಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ಕಂಡ್ರಿ. ಸಾಕಷ್ಟು ಬಾರಿ ನಗರಸಭೆಗೆ ಜನರು ಈ ಬಗ್ಗೆ ದೂರನ್ನ ನೀಡಿದ್ದಾರೆ. ಅಟ್ಲೀಸ್ಟ್ ಆಂಬ್ಯುಲೆನ್ಸ್ ಅಗ್ನಿಶಾಮಕ ದಳ ವಾಹನ ಓಡಾಡೋದಾದ್ರೂ ಜಾಗ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತಾರೆ ಇಲ್ಲಿನ ಜನರು. ಅಲ್ವಾ? ಕಿರಿದಾದ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಜನರು ಗಂಟೆಗಳ ಕಾಲ ನಿಲ್ಬೇಕಾಯ್ತು. ಆಂಬ್ಯುಲೆನ್ಸ್ಗೆ ರಿವರ್ಸ್ ಬರೋಕ್ಕೂ ಆಗದೆ, ಅಕ್ಕಪಕ್ಕ ಹೋಗೋದಕ್ಕೂ ಆಗದೆ ಪರದಾಡದ ದೃಶ್ಯಗಳು ಕಂಡು ಬಂದ್ವು. ಆದ್ರೆ ಆಂಬ್ಯುಲೆನ್ಸ್ ಒಳಗಿದ್ದ ರೋಗಿಯ ಪರಿಸ್ಥಿತಿ ನೋಡಿದ ಜನರು ಮಮ್ಮಲ ಮರುಗಂತಾಯ್ತು. ಬಿಗ್ ಟಿವಿ ಕರ್ನಾಟಕ, ಕಾರವಾರ. ನೀವು ಬನ್ನಿ. ಬಸ್ 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 ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.